ಇದು ಒಂದು ಕಡೆ ನಡೀತಾ ಇದೆ. ಇದು ಯುದ್ಧದ ಮುನ್ಸೂಚನೆ ಅಂತೇಳಿ ಅನಿಸ್ತಾ ಇದೆ ಎಲ್ಲರಿಗೂ. ಆದರೆ ಈ ಭೂಸೇನೆ ಅಥವಾ ಈಗ ನಿಮಗೆ ಹೇಳಿದಂಗೆ ವಾಯುಸೇನೆ ಸಹಿತ ಎಲ್ಲದನ್ನು ಗಮನಿಸಿದಾಗ ಸರ್ ಇಷ್ಟರಲ್ಲಿ ಯುದ್ಧ ಆಗ್ತದ ಅಂತ ಆಗಲಿ ನೋಡು ನೀನು ಆಗ್ತದಿಲ್ಲೋ. ಯಾಕಂದರೆ ಅಷ್ಟು ಸುಲಭದ ಮಾತಲ್ಲ. ಈಗಾಗಲೇ ಅಮೇರಿಕ ಸ್ಪಷ್ಟಪಡಿಸಿದ್ರೆ ನಮಗಿಬ್ಬರು ಬೇಕಪ್ಪ ಅನ್ನುವಂಗೆ, ಭಾರತ ಬೇಕು ಮತ್ತು ಪಾಕಿಸ್ತಾನ ಬೇಕು, ಇಬ್ಬರು ಹೊಂದಾಣಿಕೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಮಾತನ್ನು ಟ್ರಂಪ್ ಈಗಾಗಲೇ ಮಾತಾಡಿದ್ದಾರೆ. ಇನ್ನು ರಷ್ಯಾ ಚೈನಾ ಯಾವ ರೀತಿಯಾಗಿ ವರ್ತಿಸ್ತಾವೆ ನೋಡಬೇಕಾಗಿದೆ. ಯಾಕಂದರೆ ಮುಖ್ಯ ಈ ಮೂರು ರಾಷ್ಟ್ರಗಳ ಸಪೋರ್ಟ್ ಭಾಳ ಮಹತ್ವದ. ಇದು ಯಾರ ಕಡೆ ಹೊಳತದ. ಇತ್ತೀಚೆಗೆ ಟ್ರಂಪ್ ಅಂತ ಈ ಟ್ರೇಡ್ ವಾರ್ ಏನಪ್ಪ ಅಂದ್ರೆ ಈ ನಮ್ಮ ವ್ಯಾಪಾರದ ದೊಡ್ಡ ಯುದ್ಧನ ಘೋಷಣೆ ಮಾಡಿದ್ದಾರೆ. ಮತ್ತು ಚೈನಾನು ಅದಕ್ಕೆ ವಿರೋಧವಾಗಿ ನಿಂತದ. ರಷ್ಯಾನು ಅದು ಒಳಗಿಂದೊಳಗೆ ಚೈನಾ ಜೊತೆಗೆ ಅನಿವಾರ್ಯವಾಗಿ ಈ ಅಮೆರಿಕ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೊರಟದಂತ ಕಾಣ್ತದೆ. ಈ ಮೂರು ರಾಷ್ಟ್ರಗಳ ಅಭಿಪ್ರಾಯ ಭಾಳ ಮಹತ್ವದ ಈ ನಮ್ಮ ಪಾಕ್ ಮತ್ತು ಇಂಡಿಯಾ ನಡುವಿನ ಸಂಬಂಧಕ್ಕಾಗಿ ಇವರು ಎತ್ತು ನಿಲ್ಲಬಹುದು ಅಂತೇಳಿ ಇದು ಒಂದು. ಯಾಕೆಂದರೆ ಭೂಸೇನೆಯಿಂದ ಈಗಂತಿ ಸುಲಭವಾಗಿ ಲೈನ್ ಆಫ್ ಕಂಟ್ರೋಲ್ ದಾಟೋದು ಅಷ್ಟು ಸುಲಭ ಕೆಲಸ ಇಲ್ಲ. ಎಲ್ಲವೂ ಸೇರಿ ನಾವು ಏನು ಮಾಡಿದ್ರು ಮಾಡಬೇಕು. ನಮ್ಮಲ್ಲಿಯೇ ಭಯೋತ್ಪಾದನೆ ಮೊದಲು ಕಿತ್ತು ಹಾಕಬೇಕು. ಭಯೋತ್ಪಾದಕರಿದ್ದಾರೆ ಅವ್ರನ್ನ ಕಿತ್ತು ಹಾಕೋ ಕೆಲಸವನ್ನು ಅಪ್ರೂವ್ಡಿಂಗ್ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಭಾರತದಲ್ಲಿ ಬಂದಂಥ ಪಾಕ್ ಪ್ರಜೆಗಳನ್ನು ಸಹಿತ ಹುಡುಕಿ ಬಾಂಗ್ಲಾದವ್ರು ಇರ್ಬೋದು, ಪಾಕದಿರ್ಬೋದು, ಹುಡುಕಿ ಅವ್ರ ದೇಶಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡಬೇಕಂತ ಅವರು ಆರ್ಡರ್ ಮಾಡಿದ್ದಾರೆ. ಆ ದಿಶೆಯಲ್ಲಿ ಈ ಭಾರತದಲ್ಲಿದ್ದಂಥ ಪಾಕ್ ಪ್ರಜೆಗಳು ಒಬ್ಬೊಬ್ಬರಾಗಿ ದಾಳ್ತಾ ಇದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದವು. ಅದೇ ಕಾಲ ಕರ್ನಾಟಕದಿಂದ ಸಹಿತ ಇಲ್ಲಿ ಇದ್ದಂಥ ಪಾಕ್ ಪ್ರಜೆಗಳನ್ನು ಕಳಿಸೋ ಕೆಲಸ ನಡೆಸಿದಾರನು ರಿಪೋರ್ಟ್ಸು ಬರ್ತಾಯಿದ್ದು. ಇದು ಒಂದು ಕಡೆ. ಇನ್ನೊಂದು ಕಡೆ ನೀರಿನಿಂದ ನಾವು ಗೆಲ್ಲಬಹುದು, ಒಂದೊಂದು ಹನಿಗೆ ನೀರಿಗಾಗಿ ಈ ಪಾಕ್ ಪರದಾಡೋಂಗೆ ಮಾಡ್ತೀವಿ ಅನ್ನೋಂಥ ಮಾತನ್ನು ನಮ್ಮ ನೇತಾರರು ಮಾತಾಡ್ತಾ ಇದ್ದಾರೆ ಇವತ್ತು. ಇದು ಸಾಧ್ಯನಾ ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ಇದು ಅಷ್ಟು ಸುಲಭ ಇಲ್ಲ. ಇವು 6 ನದಿಗಳು ಬರ್ತಾಯಿದ್ದಾವೆ. ನಿಮಗೆ ಗೊತ್ತಿದೆ 6 ನದಿಗಳು ಯಾವುವು ಏನು ಅಂತೇಳಿ. ಅದರಲ್ಲೂ ಮುಖ್ಯವಾಗಿ ಭಾರತದ ಬರುವಂಥವು ಭಾರತ ಮತ್ತು ಪಾಕಿ ಹೋಗ್ತಾವೆ. ಮತ್ತು ಬೇರೆ ಸತ್ಲಜ್, ರಾವಿ, ಬ್ಯಾಸ್ ನದಿ ಇವುಗಳಿಗೆ ವರ್ಷಕ್ಕೆ 3.3 ಕೋಟಿ ಎಕರೆ ಅಡಿಯಷ್ಟು ನೀರು ಬರ್ತದೆ. 3.3 ಕೋಟಿ. ಇದು ನಮ್ಮ ಭಾರತದಲ್ಲಿದೆ. ಭಾರತಕ್ಕೆ ನಮಗೆ ಬರ್ತಂದು ಪಾಲು ಈ ನೀರು ನಮಗದ. ಇನ್ನೊಂದು ಕಡೆಗೆ ಸಿಂಧೂ, ಜಲಂ ಮತ್ತು ಚಿನಾಬ್ ಇವು ವರ್ಷಕ್ಕೆ 13.5 ಕೋಟಿ ಎಕರೆ ನೀರುಗಳನ್ನ ಬಿಡ್ತದೆ. ಅಷ್ಟು ನೀರು ಬರ್ತದೆ ಇಲ್ಲ. ಇವೆರಡು ಹೀಗಾಗಿ ಹೆಚ್ಚು ಕಡಿಮೆ ನಮಗೆ 30%